ಲೈಫ್ ಒಳಗೆ ಎಂತಿಂಥ ಸಿಚುವೇಶನ್ ಬರ್ತಾವೆ ಗೊತ್ತಿರಂಗಿಲ್ಲ ರೀ. ಸೊ ಅದಕ್ಕೆ ನಾವು ಮೈಂಡ್ನ ಯಾವಾಗಲೂ ಫ್ರೀ ಆಗಿಬಿಡ್ಬೇಕು. ನಾವು ಮೈಂಡಿಗೆ ಯಾವಾಗ ಫ್ರೀ ಆಗಿಬಿಡ್ತೇವಲ್ಲ, ಎಂಥ ಸಿಚುವೇಶನ್ನು ಅದನ್ನು ರಿಲ್ಯಾಕ್ಸ್ ಆಗಿ ತೊಗೊಳಕೊಂಡಿರ್ತೀವಿ. ಈ ಮೈಂಡಿಗೆ ಯಾವಾಗ ನಾವು ಲೈಕ್ ಅದನ್ನು ಹಿಂಗೆ ಗಟ್ಟಿಗೆ ಹಿಡ್ಕೊಂಡು ಇದೇ ಥರ ಹಿಂಗೆ ಅಂದ್ಕೊಂಡು ಒಂದು ಮೈಂಡಿಗೆ ಪ್ರೆಷರ್ ಕೊಡ್ತೇವಲ್ಲ, ಸೊ ಬೇರೆ ಥರ ಸಿಚುವೇಶನ್ ಬಂದ್ರೆ ಮೈಂಡ್ ತಡ್ಕೊಳಂಗಿಲ್ಲ. ಸೊ ಮೈಂಡ್ ಫ್ರೀ ಆಗಿಬಿಡ್ರಿ. ಇನ್ ದ ಸೆನ್ಸ್ ಏನಂತ ನೀವು ಕನ್ಫ್ಯೂಸ್ ಆಗ್ಬೋದು. ಏನು ಮೈಂಡ್ ಫ್ರೀ ಅಂತಂದ್ರೆ, ಈಗ ಏನೋ ನಿಮ್ದು ಏಮ್ ಇರ್ತೈತಿ, ಲೈಕ್ ಗೋಲ್ ಇರ್ತೈತಿ, ಹಿಂಗೆ ಹೋಗ್ಬೇಕು ಹಂಗೆ ಆಗ್ಬೇಕಂತಂದು. ಬಟ್ ಹಿಂಗೆ ಆದಿಂದ ಹಂಗೆ ಹೋಗ್ಬೇಕು ಅನ್ನೋ ಒಂದು ನಿಮ್ದು ಏನು ಪ್ಲ್ಯಾನ್ಸ್ ಇರ್ತಾವಲ್ಲ, ಮೇ ಬಿ ಮಿಸ್ಟೇಕ್ಸ್ ಆಗ್ಬೋದು. ನನಗೂ ಹಂಗೆ ಭಾಳ ಆಗ್ಯಾವ. ಸೊ ಆ ಒಂದು ರೀಸನ್ಗೆ ಈಗ ಫಾರ್ ಎಕ್ಸಾಂಪಲ್ ನೀವು BE ಲೈಕ್ ಏನೋ IT ಕಂಪ್ನಿ ಒಳಗೆ ವರ್ಕ್ ಮಾಡ್ಬೇಕನ್ನೋ ಒಂದು ಪ್ಲ್ಯಾನ್ ಇರ್ತೈತಿ. ಬಟ್ ಅನ್ಫಾರ್ಚುನೇಟ್ಲಿ ಫ್ಯಾಮ್ಲಿ ಒಂದು ಇದರಿಂದ ನಿಮ್ಗೆ ಬೆಂಗ್ಳೂರು ಹೋಗೋಕೆ ಆಗಂಗಿಲ್ಲ, ಇಲ್ಲ ಸಮ್ವೇರ್ ಲೈಕ್ ನಿಮ್ಗೆ ಅಬ್ರಾಡ್ ಹೋಗೋ ಚಾನ್ಸಸ್ ಸಿಗ್ತಿರ್ತೈತಿ, ಇಲ್ಲ ಅಬ್ರಾಡ್ ಹೋಗೋ ಒಂದು ಮನಸ್ಸು ಇರ್ತೈತಿ. ಬಟ್ ಯಾವಾಗ ಕ್ಯಾನ್ಸಲ್ ಆಯಿತು ಅಂದ್ರೆ ಅವಾಗ ನಿಮ್ಗೆ ಹೆಂಗೆ ಅನಿಸ್ತೈತಿ, ಮೈಂಡ್ ವರ್ಕ್ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾನು ಎಲ್ಲೇ ಹೋದರೂ ಏನೋ ಬಂದರೂ ನಾನು ವರ್ಕ್ ಮಾಡ್ತೀನಿ. ಬಟ್ ಫೈನಲಿ ಏನಪ್ಪ, ನನ್ನ ಫ್ಯಾಮ್ಲಿನ ಲೀಡ್ ಮಾಡ್ತೀನಿ, ನನಗೋಸ್ಕರ ನಾನು ಎಲ್ಲಾದರೂ ಸರ್ವೈವ್ ಮಾಡ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡ್ರೆ ಅಂದ್ರೆ ನೀವೆಲ್ಲಾದರೂ ಸರ್ವೈವ್ ಆಗ್ತೀರಿ. ಇಷ್ಟ ನಾ ಹೇಳೋದು. ಮೇ ಬಿ ನಿಮ್ಗೆ ನಾ ಹೇಳೋದು ಏನಾರ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಅದು ಲೈಫ್ ಅನ್ನೋದು ಹಂಗೆ ಕನ್ಫ್ಯೂಷನ್ ಇರ್ತದೆ. ಸೊ ಬಿ ಹ್ಯಾಪಿ.